ವಲಯದ ತಾಲೂಕು ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾಟ 2025 ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರಿಗೂ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿಗಳ ವಾದ್ಯಘೋಷದೊಂದಿಗೆ ಅತಿಥಿಗಳನ್ನು ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ವಿದ್ಯಾರ್ಥಿಗಳ ಅಧ್ಯಕ್ಷರಾದಂತಹ ಅಧಿಕಾರಿಗಳಾದಂತಹ ಶ್ರೀಯುತ ಈಶ್ವರ್ ಸರ್, ಡಿಪಾರ್ಟ್ಮೆಂಟ್ ಮಾಲಕರಾದಂತಹ ಶ್ರೀಯುತ ಉದಯ್ ಕುಮಾರ್ ಸರ್, ಓವರ್ಸೀಸ್ ಡಿಸ್ಕೌಂಟ್ಶಿಪ್ ರಿಯಲ್ ಎಸ್ಟೇಟ್ ದುಬಾರ್ ಇದರ ಡೈರೆಕ್ಟರ್ ಆದಂತಹ ಶ್ರೀಯುತ ಅಬ್ಬಾಸ್ ಫೋಕಸ್ ಸರ್ ಹಾಗೂ ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೀಯುತ ರಾಧಾಕೃಷ್ಣ ರಾಯ್, ನಮ್ಮ ಶಾಲೆಯ ಕಾರ್ಯದರ್ಶಿಯವರಾದಂತಹ ಹಾಜಿ ಅರಬಿ ಕುನಿ ಸರ್, ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ಸರ್, ಪ್ರೌಢಶಾಲಾ ವಿಭಾಗದ ನೋಡಲ್ ಅಧಿಕಾರಿಯಾದಂತಹ ರಾಜೀವ್ ನಾಯಕ್ ಸರ್, ಸಿಆರ್ಪಿ ಆದಂತಹ ಶ್ರೀಮತಿ ಕಿಶೋರಿ ಮೇಡಮ್ ಹಾಗೂ ನಮ್ಮ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದಂತಹ ರೇವತಿ ಮೇಡಮ್, ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಗೀತಾಂಜಲಿ ಮೇಡಮ್, ಮುಖ್ಯ ಶಿಕ್ಷಕರಾದಂತಹ ಮೊಹಮ್ಮದ್ ರಫೀಕ್ ಸರ್ ಎಲ್ಲರನ್ನೂ ಕೂಡ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ ಸರ್. ಹಾಗೂ ರೆಫ್ರಿ ಆದಂತಹ ರಾಘವೇಂದ್ರ ಸರ್ ವೇದಿಕೆಗೆ ಆಗಮಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಪ್ರಯತ್ನ ಮಾಡಿದರೆ ಎಲ್ಲವೂ ಸಾಧನಾಗಾತೆ. ಸೋಲಲ್ಲಿ ಧೈರ್ಯ, ಗೆಲುವಲ್ಲಿ ಸಂತೋಷ, ಕ್ರೀಡಾ ಭಾವನೆ ಜೀವನದ ನಿಜವಾದ ದೀಪೋತ್ಸವ. ಒಬ್ಬ ವ್ಯಕ್ತಿಯನ್ನು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿಡುವಲ್ಲಿ ಕ್ರೀಡೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಈಗ ತಾಲೂಕು ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾಟವು ಯಶಸ್ವಿಯಾಗಿ ನೆರವೇರಲು ಭಗವಂತನ ಅನುಗ್ರಹವನ್ನು ಪ್ರಾರ್ಥನೆ ಹಾಗೂ ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ. ಇದೀಗ ಫಲ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ. ನೀನೊಡೆಯನು ದೇವಾ, ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು, ನೀನೊಡೆಯನು ದೇವಾ, ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು, ನಿರ್ಣಾಯಕ ದಿನದ ನೀನೊಡೆಯನಂದು ಜೀವಿಗಳಿಗೆಲ್ಲ ನೀಡುವೆ ನ್ಯಾಯವನ್ನು ಅಂದು. ನಿನ್ನನ್ನೇ ಪೂಜಿಪೆವು ನಾವೆಲ್ಲ ದೇವ, ನಿನ್ನೊಡನೆ ಬೇಡುವೆವು ನಾವು ದೇವ. ನೀನೊಡೆಯನು ದೇವ, ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು, ಸನ್ಮಾರ್ಗವನ್ನು ನಮಗೆ ನೀ ತೋರು ಪ್ರಭುವೇ, ಇಹ ಪರಗಳೆರಡರ ವಿಜಯ ತೋರುವೋ ಪ್ರಭುವೇ. ಸನ್ಮಾರ್ಗವನ್ನು ನಮಗೆ ನೀ ತೋರು ಪ್ರಭುವೇ, ಇಹ ಪರಗಳೆರಡರ ವಿಜಯ ತೋರುವೋ ಪ್ರಭುವೇ. ಪಥೀಕರಿಸು ನಮ್ಮನ ಸಜ್ಜನರ ಪಥದಿ, ನಿನ್ನ ಕೃಪೆಯನ್ನು ಆಲಿಸಿದವರು ನಡೆದ ಪಥದಿ. ನೀನೊಡೆಯನು ದೇವ, ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು.
ಜನನಿಗೆ ಜೀವವು ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ಕನುರಾತೆ ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಕನ್ನ ಷಡಕ್ಷರಿ ಪನ್ನ ಪಂಪಲ ಕುಣಿಪತಿ ಧನ್ಯ ಕುಮಾರ ವ್ಯಾಸರ ಮಂಗಲ ಧಾಮ ಕವಿ ಕೋಗಿಲಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಸರ್ವಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಜ್ಞಾನ ಜನ ಜನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಗುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ಸಂಚಿತರ ವೀರೆ. ೇ ಸೌಹಾರ್ದದ ಬಾಗಿಲು, ಆತಿಥ್ಯವೇ ನಮ್ಮ ಶಾಲಾ ಸಂಸ್ಕೃತಿ. ಇದೀಗ ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಲತಾ ಎಸ್ ರವರು. ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜಗಕ್ಕೆಲ್ಲ ಬೆಳಕಾಗಿ ಈ ಪುಣ್ಯ ಪ್ರದೀಪ. ಪ್ರಕೃತಿಯ ಪುಷ್ಪ ತಮಗೆಲ್ಲ ಸ್ವಾಗತ. ಆತ್ಮೀಯ ಅತಿಥಿ ಮಹೋದಯರಿಗೆ ಅಂದದ ಚೆಂದದ ಪುಷ್ಪವ ನೀಡೋಣ. ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸ್ಮರಿಸೋಣ ಎಂದು ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವ ಶ್ರೀಯುತ ಹಾಜಿ UB ಮೊಹಮ್ಮದ್ ಅಧ್ಯಕ್ಷರು ಫಲಾ ವಿದ್ಯಾಸಂಸ್ಥೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಫಲ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಮೊಹಮ್ಮದ್ ರಫೀಕ್ ಸರ್ ಅವರು ಶಾಲು ಹೊದಿಸಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿ ಸ್ಥಾನವನ್ನು ಅಲಂಕರಿಸಿರುವ ಈಶ್ವರ ಎಚ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳೂರು ದಕ್ಷಿಣ ವಲಯ ಇವರಿಗೆ ಫಲಾ ವಿದ್ಯಾಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಫಲ ವಿದ್ಯಾಸಂಸ್ಥೆಯ ಮ್ಯಾನೇಜರ್ ಆದಂತಹ ಅಬ್ದುಲ್ ನಾಸಿರ್ ಸರ್ ಅವರು ಶಾಲನ್ನೊದಿಸಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಅಬ್ಬಾಸ್ ಪೋಕರೆ ಉಚ್ಚಿಲ ಡೈರೆಕ್ಟರ್ ಓವರ್ಸೀಸ್ ರಿಯಲ್ ಎಸ್ಟೇಟ್ ದುಬೈ ಇವರಿಗೆ ಫಲಾ ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಫಲ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೀಯುತ ಭರತ್ ಶೆಟ್ಟಿ ಸರ್ ಅವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಯುತ ಉದಯ್ ಕುಮಾರ್ ಮಾಲಕರು ವಿಜಯ್ ಕಾಂಡಿಮೆಂಟ್ಸ್ ಕೋಟೆಕಾರ್ ಇವರಿಗೆ ಫಲಾ ವಿದ್ಯಾಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಫಲ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೀಯುತ ಗಣೇಶ್ ಪ್ರಸಾದ್ ಸರ್ ಅವರು ಶಾಲನ್ನೊದಿಸಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಕಿಶೋರಿ ಕೆ CRP ತಲಪಾಡಿ ಕ್ಲಸ್ಟರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನಾ ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಫಲ ಆಂಗ್ಲ ಮಾಧ್ಯಮ ಶಾಲೆಯ ಹಿರಿಯ ಶಿಕ್ಷಕಿಯಾದಂತಹ ಜ್ಯೋತಿ ಸಾಲ್ಯಾನ್ ಇವರು ಹೂವನ್ನು ಹಾಗೂ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಶ್ರೀಯುತ
ಶ್ರೀಯುತ ಮೋಹನ್ ಶಿರ್ಲಾಲ್, ಕಾರ್ಯದರ್ಶಿ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಮಂಗಳೂರು ತಾಲೂಕು ವಲಯ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನಾ ಪೂರ್ವಕ ಸ್ವಾಗತ, ಸುಸ್ವಾಗತ. ಇವರಿಗೆ ಫಲ ಆಂಗ್ಲ ಮಾಧ್ಯಮ ಶಾಲೆಯ ಸಹ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ರಮೇಶ್ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ರಾಧಾಕೃಷ್ಣ ರೈ, ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರು, ರಾಮಕೃಷ್ಣ ಹಿರಿಯ ಪ್ರಾಥಮಿಕ ಶಾಲೆ, ಹರೇಕಳ. ಇವರಿಗೆ ನಮ್ಮ ಫಲ ವಿದ್ಯಾಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಮ್ಯಾನೇಜರ್ ಆದಂತಹ ಅಬ್ದುಲ್ ನಾಸಿರ್ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ರಾಜೀವ್ ನಾಯ್ಕ್, ನೋಡಲ್ ಅಧಿಕಾರಿ, ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟ. ಇವರಿಗೆ ಫಲ ವಿದ್ಯಾಸಂಸ್ಥೆಯ ಪರವಾಗಿ ತುಂಬಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಫಲ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಗಣೇಶ್ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ರೋಹಿತ್, ಉಡುಪಿ ಹ್ಯಾಂಡ್ಬಾಲ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ. ಇವರಿಗೆ ನಮ್ಮ ಫಲ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಫಲ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಭರತ್ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಕಿರಣ್ ಹಾಗೂ ಯಶವಂತ್, ಮಂಗಳೂರು ವಿಶ್ವವಿದ್ಯಾಲಯ ಎಜುಕೇಷನಲ್ ಡೈರೆಕ್ಟರ್. ಇವರಿಗೆ ನಮ್ಮ ಫಲ ವಿದ್ಯಾಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಫಲ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶ್ರೀಯುತ ಅರೇಬಿಕ್ ಕುನ್ನಿ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಇವರಿಗೆ ನಮ್ಮ ಫಲ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಶಿಕ್ಷಕರಾದಂತಹ ರಮೇಶ್ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಫಲ ವಿದ್ಯಾಸಂಸ್ಥೆಯ ಸದಸ್ಯರು, ತಲಪಾಡಿ ಪಂಚಾಯತಿನ ಅಧ್ಯಕ್ಷರು ಆದ ಇಸ್ಮಾಯಿಲ್ ಟಿ. ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಗಣೇಶ್ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಫಲ ವಿದ್ಯಾಸಂಸ್ಥೆಯ ಕೋಶಾಧಿಕಾರಿಯಾಗಿರುವಂತಹ ಶ್ರೀಯುತ ಮಜಾಲ್ ಅಬ್ಬಾಸ್. ಇವರಿಗೆ ಫಲ ವಿದ್ಯಾಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ರಫೀಕ್ ಸರ್ ಅವರು ಹೂವನ್ನು ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಮಾಧ್ಯಮದ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಗೀತಾಂಜಲಿ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಇವರಿಗೆ ಫಲ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಲತಾ ಟೀಚರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಫಲ ಕನ್ನಡ ಮಾಧ್ಯಮದ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ರಫೀಕ್. ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಫಲ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಭರತ್ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಫಲ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲೆಯಾದ ಶ್ರೀಮತಿ ರೇವತಿ ರೈ. ಇವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಫಲ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ಯಶೋಧ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕಿಯಾದ ಶ್ರೀಮತಿ ಲತಾ ಶೆಟ್ಟಿ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಫಲ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿ ಲವಿಕಿರಣ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೆ. ಶ್ರೀಮತಿ ಐರಿನ್ ರೋಡ್ರಿಗಸ್, ಕನ್ನಡ ಮಾಧ್ಯಮದ ಹಿರಿಯ ಅಚ್ಚುಮೆಚ್ಚಿನ ಶಿಕ್ಷಕಿ. ಇವರಿಗೆ ಫಲ ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಫಲ ಪದವಿ ಪೂರ್ವ ಕಾಲೇಜಿನ ಪ್ರಾಧ್ಯಾಪಕಿಯಾದಂತಹ ಜೀವಿತಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಶ್ರೀಮತಿ ಸಾಧನಾ ರಾವ್, ಕನ್ನಡ ಮಾಧ್ಯಮದ ಪ್ರೀತಿಯ ಶಿಕ್ಷಕಿ ಅಂತ ಹೇಳ್ಬೋದು. ಇವರಿಗೆ ಫಲ ವಿದ್ಯಾಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಫಲ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿ ಗಾಯತ್ರಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಫಲ ಆಂಗ್ಲ ಮಾಧ್ಯಮದ ಸಹ ಮುಖ್ಯೋಪಾಧ್ಯಾಯರಂತ ಶ್ರೀಯುತ ರಮೇಶ್ ಮತ್ತು ಮ್ಯಾನೇಜರ್ ಆಗಿರುವಂತಹ ಅಬ್ದುಲ್ ನಾಸಿರ್. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲ ಶಿಕ್ಷಕ ವೃಂದ, ಶಿಕ್ಷಕೇತರ ಸಿಬ್ಬಂದಿ ವರ್ಗ, ಸಹೋದ್ಯೋಗಿ ಮಿತ್ರರು, ಛಾಯಾಚಿತ್ರಗಾರರು, ಪೋಷಕರು, ಇವರಿಗೆಲ್ಲ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ.
ಅದರ ಜೊತೆಗೆ ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದುಗಳಾಗಿರುವಂತಹ ಮುದ್ದು ವಿದ್ಯಾರ್ಥಿನಿಯರಿಗೂ ಕೂಡ ಬಹಳ ಪ್ರೀತಿಯ ಸ್ವಾಗತ ಸುಸ್ವಾಗತ. ಹಸುವಿಗೆ ಕರು ಚಂದ, ನವಿಲಿಗೆ ನರತನ ಚಂದ, ತಾಯಿಗೆ ಮಗು ಚಂದ, ಶಿಕ್ಷಕನಿಗೆ ವಿದ್ಯಾರ್ಥಿ ಚಂದ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಚಂದವೋ ಚಂದ ಎಂದು ಹೇಳುತ್ತಾ ತಮಗೆಲ್ಲರಿಗೂ ಮಗದೊಮ್ಮೆ ಹೃದಯ ತುಂಬಿ ಹಾರ್ದಿಕ ಸ್ವಾಗತ ಸುಸ್ವಾಗತ. ಶ್ರೀಯುತ ರಾಜೀವ್ ನಾಯ್ಕ್ ಸರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಹಾಗೂ ಫಲಾಹ ವಿದ್ಯಾಸಂಸ್ಥೆಗಳ ಅಡಿಯಲ್ಲಿ ನಡೆಯುತ್ತಿರುವಂತಹ ತಾಲೂಕು ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾವಟದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಮುದು ವಿದ್ಯಾರ್ಥಿಗಳೇ, ಎಲ್ಲ ತಂಡದ ತರಬೇತುದಾರರೇ, ದೈಹಿಕ ಶಿಕ್ಷಣ ಶಿಕ್ಷಕರೇ, ಶಾಲಾ ಸಿಬ್ಬಂದಿ ವರ್ಗದವರೇ, ಬಹುಶಃ ಇವತ್ತು ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾಗಿರೋಂಥ ಶ್ರೀಮತಿ ಲಿಲಿ ಪಾಯಸ್ ಮೇಡಮ್ ಬಂದು ಇಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಿತ್ತು. ಬಟ್ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲದ ಮತ್ತು ನಮಗೆ ಗೊತ್ತಿರುವ ಸತ್ಯ ಏನಂತಂದರೆ, ಕಳೆದ 1.5 ತಿಂಗಳಿನಿಂದ ನಾವು ಅವಿರತವಾಗಿ ಎಲ್ಲ ಕ್ರೀಡಾ ಚಟುವಟಿಕೆಗಳಲ್ಲಿ ಹೋಬಳಿ ಮತ್ತು ತಾಲೂಕು ಮಟ್ಟದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ನಿನ್ನೆ ಕೂಡ ಅಲ್ಲಿ ತಾಲೂಕು ಮಟ್ಟದ ಖೋಖೋ ಪಂದ್ಯ ಇತ್ತು, ನಾಳೆ ಕೂಡ ಫುಟ್ಬಾಲ್ ಉಂಟು. ನಾಳೆ 55 ತಂಡಗಳು ಭಾಗವಹಿಸ್ತಾ ಇವೆ. ಒಂದು ದಿವಸದಲ್ಲಿ ಮುಗಿಸಬೇಕಾದಂಥ ಅವಶ್ಯಕತೆ ಮತ್ತು ಅನಿವಾರ್ಯತೆ ನಮ್ಮ ಮುಂದಿದೆ. ಇವತ್ತು ಕೂಡ 42 ತಂಡಗಳು ಭಾಗವಹಿಸ್ತಾ ಇವೆ. ಇಲ್ಲಿ ಅಂಡರ್ 14 ಬಾಯ್ಸಲ್ಲಿ 21, ಬಾಯ್ಸ್ ಆ್ಯಂಡ್ ಗರ್ಲ್ಸಲ್ಲಿ ಅಂಡರ್ 17ನಲ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸಲ್ಲಿ 21. ಹಾಗಾಗಿ ಲಿಲ್ಲಿ ಮೇಡಮ್ ಅವರ ಅವಿರತವಾದಂತಹ ದುಡಿಮೆಯಿಂದಾಗಿ ಇವತ್ತು ಸ್ವಲ್ಪ ಅನಾರೋಗ್ಯದಲ್ಲಿರೋದರಿಂದ ಅವರ ಪ್ರತಿನಿಧಿಯಾಗಿ ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೇನೆ. ಇವತ್ತಿನ ತಾಲೂಕು ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾಟಕ್ಕೆ ನಾವು ಈಗಾಗಲೇ 2 ಕೋರ್ಟ್ಗಳನ್ನು ಸಿದ್ಧಪಡಿಸಿ ನಿಷ್ಪಕ್ಷಪಾತವಾದ ನಿರ್ಣಯವನ್ನು ನೀಡಬೇಕೆನ್ನುವ ದಿಶೆಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಸಹಕಾರದಲ್ಲಿ ಅಲ್ಲಿಯ ದೈಹಿಕ ಶಿಕ್ಷಣ ವಿಭಾಗದ ಕ್ರೀಡಾಧಿಕಾರಿಗಳನ್ನು ಸಂಪರ್ಕಿಸಿ ಅವರನ್ನು ಇವತ್ತು ನಿರ್ಣಾಯಕರನ್ನಾಗಿ ನಾವು ನೇಮಿಸಿಕೊಂಡಿದ್ದೇವೆ ಮತ್ತು ಇವತ್ತು ಈ ಪಂದ್ಯಾಟಗಳನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಮುಗಿಸಿಕೊಡ್ತಿದ್ದೇವೆ. ಮಕ್ಕಳೇ, ಎಲ್ಲರೂ ಕ್ರೀಡಾಕೂಟದಲ್ಲಿ ಹೇಳ್ತಾರೆ, ಕ್ರೀಡಾಕೂಟದಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ. ಬಹುಶಃ ನಾನು ಅದಕ್ಕೆ ತದ್ವಿರುದ್ಧ. ಭಾಗವಹಿಸಿದ್ದೇವೆ ಅಂದಮೇಲೆ ಗೆಲ್ಲಲೇಬೇಕು. ಗೆಲುವಿನ ಹಾದಿಯಲ್ಲಿ ಸೋಲಾಗಬಹುದು ಬಿಟ್ಟರೆ ವಿರೋಚಿತ ಸೋಲು ಕೂಡ ಒಂದು ರೀತಿಯ ಗೆಲುವೇ. ಗೆಲ್ಲುವುದು ಮುಖ್ಯವಲ್ಲ, ಭಾಗವಹಿಸುವುದೇ ಮುಖ್ಯ ಅಂತ ಹೇಳೋದಾದರೆ ಶಿಕ್ಷಣ ಪಟ್ಟಿಗೆ ಹೋದರೂ ಕೂಡ ಪರೀಕ್ಷೆ ಬರೆಯುವುದು ಮುಖ್ಯ ಅಲ್ಲ, ಪಾಸಾಗುವುದು ಮುಖ್ಯ ಅಲ್ಲ, ಪರೀಕ್ಷೆ ಬರೆಯುವುದು ಮುಖ್ಯ. ಆ ಸಿದ್ಧಾಂತಕ್ಕೆ ನಾವು ಹೋಗಬೇಕಾಗ್ತದೆ. ಇಲ್ಲ, ನೀವಿಲ್ಲಿ ಕ್ರೀಡಾ ಚಟುವಟಿಕೆ ಬಂದಿದ್ದೀರಿ, ಬಹುಶಃ ಇದು ಮಾತಿನ ಮಂಟಪ ಅಲ್ಲ. ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಕ್ರೀಡಾಂಗಣ ಅನ್ನೋದು ಮಾತ್ರ ಕೃತಿಯ ಸಂಪುಟ. ನಮ್ಮ ಪ್ರತಿಭೆ ಅಲ್ಲಿ ಅನಾವರಣಗೊಳ್ಳಬೇಕು. ಇವತ್ತು ಹ್ಯಾಂಡ್ಬಾಲಿಗೆ ಬಂದ ಮಕ್ಕಳು ಮುಂದೆ ಸ್ಟೋನ್ ಬಾಲ್ ಆಡ್ತಾ ಕೂತ್ಕೊಂಡಿದ್ದೀರಿ, ಮಾಡಲಿಕ್ಕೆ ಕೆಲಸ ಇಲ್ಲದೆ. ಯಾಕೆಂದರೆ ಒಬ್ಬರು ಒಂದು ಪಂದ್ಯಾಟವನ್ನು ಸಂಘಟಿಸಿದಾಗ ಆ ಸಂಘಟಕರ ಶ್ರಮಕ್ಕೆ ನಾವು ಬೆಲೆ ಕೊಡಬೇಕಾಗ್ತದೆ. ವೇದಿಕೆ ಕಾರ್ಯಕ್ರಮ ಒಂದು ಅರ್ಧ ಮುಕ್ಕಾಲು ಗಂಟೆ ನಡೆದರೆ ನಾವು ಸ್ವಲ್ಪ ಸಹನೆಯಿಂದ ಕೂತ್ಕೊಳ್ಬೇಕು. ಯಾಕಂದರೆ ದುಡಿದವರನ್ನ ಗುರುತಿಸಬೇಕಾದ್ದು, ಗೌರವಿಸಬೇಕಾದದ್ದು ಮತ್ತು ಈ ಪಂದ್ಯದ ಆತಿಥ್ಯವನ್ನು ವಹಿಸಿಕೊಂಡು ಅವರ ಮಾತನ್ನು ಆಲಿಸಬೇಕಾದದ್ದು ನಿಮ್ಮೆಲ್ಲರ ಜವಾಬ್ದಾರಿ. ಯಾಕೆಂದರೆ ಇಲ್ಲೆಲ್ಲ ಕುಳಿತುಕೊಂಡವರು ಅನುಭವಗಳ ಒಂದು ಚಾದರವನ್ನು ಹೊದ್ದಂಥ ಮಹನೀಯರೇ. ಅವರ ಅನುಭವಗಳೇ ನಿಮಗೆ ಮುಂದೆ ದಾರಿದೀಪಗಳಾಗಬೇಕು. ಇವತ್ತಿನ ಒಂದು ಪಂದ್ಯಾಟದಲ್ಲಿ ತಾವು ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ಇದೇ ತಿಂಗಳ 19/9/2025 ಜಿಲ್ಲಾ ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾಟವನ್ನು ನಮ್ಮ ಪ್ರೀತಮ್ ಕುಮಾರ್ ಇವರ ಸಾರಥ್ಯದಲ್ಲಿ ಭಾರತ್ ಪ್ರೌಢಶಾಲೆ ಉಳ್ಳಾಲ ಇಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಈಗ ಸದ್ಯ ನಮಗಿರುವ ಮಾಹಿತಿಯ ಪ್ರಕಾರ ಗೆದ್ದ ತಂಡದ 9 ಜನ ಆಟಗಾರರು ಮತ್ತು ರನ್ನರ್ಸ್ ಅಪ್ ಆದ ತಂಡದ 3 ಆಟಗಾರರು, ಒಟ್ಟು 12 ತಂಡದ ಆಟಗಾರರನ್ನು ನಾವು ಸೆಲೆಕ್ಷನ್ ಮಾಡ್ತೇವೆ. ಮತ್ತು ನಿಯಮಗಳು ಬದಲಾದರೆ 7-5 ಇತ್ತು, ನಿನ್ನೆ ಹೇಳುವಾಗ 9-3 ಹೇಳಿದ್ದಾರೆ. ಬಟ್ ಅದು ಬದಲಾದಕ್ಕೆ 7 ಗೆದ್ದ ತಂಡದಿಂದ 5 ರನ್ನರ್ಸ್ ಟೀಮಿನಿಂದ 12 ಜನ. ಗೆದ್ದ ನಂತರ ಇಲ್ಲಿ ಒಂದು ಫೋಟೋ ಸೆಷನ್ ಆಗ್ತದೆ. ಆ 12 ಟೀಮಿನ ಒಂದು ಪ್ಲೇಯರ್ ಫೋಟೋವನ್ನು ತೆಗಿಲಿಕ್ಕಿರ್ತದೆ. ಹಾಗಾಗಿ ಗೆದ್ದಂಥ ತಂಡ, 2ನೇ ರನ್ನರ್ ತಂಡ ಹೋಗಲಿಕ್ಕಿಲ್ಲ, ಫೋಟೋ ಸೆಷನನ್ನು ಮುಗಿಸಿಯೇ ಹೋಗಬೇಕು. ಇಲ್ಲಿ ಆಗಮಿಸಿರುವ ತಮಗೆಲ್ಲರಿಗೂ ಕ್ರೀಡಾಪಟುಗಳಿಗೆ ಶುಭವಾಗಲಿ. ಆಲ್ ದಿ ಬೆಸ್ಟ್. ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭ. ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಈಶ್ವರ್ ಸರ್ ಅವರು ಅತಿಥಿ ಗಣ್ಯರೊಡಗೂಡಿ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗಿಡ ಬೆಳೆಯುವಂತೆ ಇಂದು ಪಂದ್ಯಾಟದಲ್ಲಿ ಭಾಗವಹಿಸುವ ಎಲ್ಲ ಕ್ರೀಡಾಳುಗಳ ಕನಸು ನನಸಾಗಲಿ. ಪ್ರತಿ ಹಸಿರು ಎಲೆ ಹೊಸತಾದ ಆತ್ಮವಿಶ್ವಾಸವನ್ನು ತರಲಿ ಎಂದು ಹಾರೈಸೋಣ.
ಉದ್ಘಾಟನೆಯನ್ನು ಮಾಡಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಇದೀಗ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಈಶ್ವರ್ ಸರ್ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಹಾಗೂ ನಮ್ಮ ಸಂಸ್ಥೆ ವಿದ್ಯಾಸಂಸ್ಥೆ ಫಲಹ ವಿದ್ಯಾಸಂಸ್ಥೆ ವಿದ್ಯಾನಗರ ತಲಪಾಡಿ ಇದರ ಸಹಯೋಗದೊಂದಿಗೆ ತಾಲೂಕು ಮಟ್ಟದ ಬಾಲಕ ಬಾಲಕಿಯರ ಹ್ಯಾಂಡ್ಬಾಲ್ ಪಂದ್ಯಾಟ ಕಾರ್ಯಕ್ರಮವು ಅತ್ಯುತ್ತಮವಾಗಿ ಆಯೋಜನೆಯನ್ನುಗೊಂಡಿದೆ. ಪ್ರಪ್ರಥಮವಾಗಿ ನಮ್ಮ ಇಲಾಖೆಯ ವತಿಯಿಂದ ಯಾವುದೇ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ನಾವು ಆಡಳಿತ ಮಂಡಳಿಯವರನ್ನು, ಶಾಲಾ ಮುಖ್ಯ ಶಿಕ್ಷಕರುಗಳನ್ನು, ಆಡಳಿತ ಮಂಡಳಿಯವರನ್ನು ನಾವು ಮನವಿ ಮಾಡಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿ ನಾನು ಕಂಡ ಶಾಲೆಗಳಲ್ಲಿ ಅತ್ಯುತ್ತಮವಾದ ಒಂದು ಸಂಸ್ಥೆ ನಮ್ಮ ಫಲಹ ವಿದ್ಯಾಸಂಸ್ಥೆ. ಯಾವ ಇಲಾಖೆಯ ಕೆಲಸ ಕಾರ್ಯಗಳನ್ನು ವಹಿಸಿದರೂ ಕೂಡ ಅಚ್ಚುಕಟ್ಟಾಗಿ ಆಯೋಜನೆಯನ್ನು ಮಾಡ್ತಾರೆ. ಹಾಗಾಗಿ ನಮ್ಮ ಫಲಹ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ನಮ್ಮ AJUB ಮೊಹಮ್ಮದ್ ಸರ್ ಅವರು, ಜೊತೆಗೆ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು, ಸಂಚಾಲಕರು, ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕರುಗಳಾದಂತಹ ನಮ್ಮ ರಫೀಕ್ ಸರ್ ಅವರು, ಗೀತಾಂಜಲಿ ಮೇಡಮ್ಮು, ರತ್ನಾವತಿ ರೈ, ಲತಾ ಶೆಟ್ಟಿ, ಐರಿನ್ ಮೇಡಮ್ಮು, ಸಾಧನರಾವ್ ಮೇಡಮ್, ಇವರೆಲ್ಲರೂ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರಿಂದ, ಬೋಧಕೇತರ ವೃಂದ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದಿರಿ. ತಮಗೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ನಮ್ಮ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ವೇದಿಕೆಯಲ್ಲಿ ನಮ್ಮ ಹಿರಿಯವರು, ನಮ್ಮ ಮಾರ್ಗದರ್ಶಕರು ಆದಂತಹ AJUB ಮೊಹಮ್ಮದ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನೆಚ್ಚಿನ CRP ಅವರಾದಂತಹ ನಮ್ಮ ಕಿಶೋರಿ ಮೇಡಮ್ರವರಿದ್ದಾರೆ. ನಮ್ಮ VG ಕಾಂಡಿಮೆಂಟ್ಸ್ ಮಾಲಕರಾದಂಥ ನಮ್ಮ ಉದಯ್ ಕುಮಾರ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಡೈರೆಕ್ಟರ್ ಸರ್ ಅಬ್ಬಾಸ್ ಫೋಕರ್ ಉಚ್ಚಿಲ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಮೋಹನ್ ಸಿರ್ಲಾಲ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮ ರಾಧಾಕೃಷ್ಣ ರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಸಂಸ್ಥೆಯ ಇನ್ನೊಬ್ಬರು ಮುಖ್ಯಸ್ಥರು ಆದಂತಹ ಅರೇಬಿಕ್ ಕುನಿ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ತಲಪಾಡಿ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಮಜಾಲ್ ಅಬ್ಬಾಸ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ನಮ್ಮ ಕ್ರೀಡಾಕೂಟದ ನೋಡಲ್ ಅಧಿಕಾರಿಗಳಾದಂಥ ರಾಜೀವ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಪ್ರೀತಮ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ರೋಹಿತ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಕಿರಣ್ ಸರ್ ಅವರು ಇದ್ದಾರೆ ವೇದಿಕೆಯಲ್ಲಿ. ಜೊತೆಗೆ ದೂರದ ಊರುಗಳಿಂದ ಮಕ್ಕಳನ್ನು ಕರೆದುಕೊಂಡು ಬಂದಿರುವಂಥ ಎಲ್ಲ ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳೇ, ನಮ್ಮ ಫಲಹ ವಿದ್ಯಾಸಂಸ್ಥೆಯ ಎಲ್ಲ ಸಹೋದ್ಯೋಗಿ ಬಂಧುಗಳೇ, ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮಗದೊಮ್ಮೆ ಬೆಳಗಿನ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ದಿನ ಹ್ಯಾಂಡ್ಬಾಲ್ ಪಂದ್ಯಾಟವು ಆಯೋಜನೆಯನ್ನಗೊಂಡಿದೆ. ಮಕ್ಕಳೇ, ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸಬೇಕು ಅಂದರೆ ಸತತ ಪ್ರಯತ್ನ ಅತಿ ಮುಖ್ಯ. ಅದು ಆಟವಾಗಿರ್ಬೋದು, ಪಾಠವಾಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಮಣ್ಣಿನ ಮಾದರಿ ತಯಾರಿಸ್ಬೋದು. ನೀವು ಯಾವುದೇ ಒಂದು ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಂಡಾಗ ನೀವು ಆ ಕ್ಷೇತ್ರವನ್ನು ಮೊದಲು ಪ್ರೀತಿಸಿ ಒಪ್ಪಿಕೊಳ್ಬೇಕು. ಇದು ನನಗೆ ಇಷ್ಟ ಆಗ್ತದೆ, ಈ ಆಟವನ್ನು ಆಡೋದು ನನಗೆ ಖುಷಿಯನ್ನು ಕೊಡ್ತದೆ, ಇದು ಆಡಿದರೆ ನನಗೆ ಮುಂದಿನ ಜೀವನಕ್ಕೆ ದಾರಿದೀಪವಾಗ್ತದೆ ಈ ಕ್ರೀಡಾಕೂಟ. ಮೊದಲು ಆ ಕ್ರೀಡಾಕೂಟವನ್ನು ನಾವು ಒಪ್ಪಿಕೊಳ್ಳಬೇಕು, ಪ್ರೀತಿಸಬೇಕು, ಸತತ ಪ್ರಯತ್ನವನ್ನು ಪಡಬೇಕು. ಆಗ ಮಾತ್ರ ನಾವು ಯಶಸ್ಸನ್ನು ಗಳಿಸಲಿಕ್ಕೆ ನಾವು ಸಾಧ್ಯವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ
ನಮ್ಮ ಮಂಗಳೂರಿನಲ್ಲಿ ಜಿಲ್ಲೆಯಲ್ಲಿ ಕಲಿತಿರುವಂಥ ಎಲ್ಲ ಮಕ್ಕಳುಗಳಿಗೆ ನಾವು ಕೇವಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿ ಇಲ್ಲ, ಶೈಕ್ಷಣಿಕ ಕ್ಷೇತ್ರದ ಜೊತೆಗೆ ನಾವು ಕ್ರೀಡಾ ವಿದ್ಯಾರ್ಥಿಗಳನ್ನು ಕೂಡ ನಾವು ನಮ್ಮ ಜಿಲ್ಲೆಯಲ್ಲಿ ತಯಾರು ಮಾಡಿ ವಿವಿಧ ರಾಜ್ಯ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳನ್ನು ನಾವು ಕಳಿಸಿಕೊಡುತ್ತಿರುವುದನ್ನು ನಾವು ಕಣ್ಣಾರೆಗೆ ನಾನು ಕಾಣ್ತಾ ಇದ್ದೇನೆ. ಇದರ ಅರ್ಥ ಏನಪ್ಪ ಅಂದರೆ ಓದುವುದರ ಜೊತೆಗೆ ಪಂದ್ಯಗಳಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳು ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಗಳಿಸುವಂಥ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡುವುದರಲ್ಲಿ ನಮ್ಮ ಮಂಗಳೂರು ಕೂಡ ಮೊದಲನೇ ಸ್ಥಾನದಲ್ಲಿದೆ ದೇಶದಲ್ಲಿ ಅಂತ ಹೇಳಲಿಕ್ಕೆ ನಾನು ಸಂತೋಷವನ್ನು ಪಡ್ತೀನಿ. ಹಾಗಾಗಿ ಈ ಕ್ರೀಡಾಕೂಟ ಚೆನ್ನಾಗಿ ಮೂಡಿ ಬರಲಿ, ಮಕ್ಕಳಿಗೆ ಯಾವುದೇ ತೊಂದರೆ, ಸಣ್ಣ ಪುಟ್ಟ ಗಾಯಗಳು ಆಗೋದು ಬೇಡ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ, ಜೊತೆಗೆ ಮಕ್ಕಳೇ ನೀವು ನಮ್ಮ ತಾಲೂಕಿನಲ್ಲಿ ಹೆಸರು ತರುವುದರ ಜೊತೆಗೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಹುಮಾನವನ್ನು ತಂದು ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರನ್ನು ತರಬೇಕು, ನಮ್ಮ ಶಾಲೆಗಳಿಗೆ ಒಳ್ಳೆಯ ಹೆಸರನ್ನು ತರಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಈ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾ, ಶುಭವಾಗಲಿ. ನೀವು ಗೆದ್ದವರು ಬೀಗುವುದು ಬೇಡ, ಸೋತವರು ಬೇಸರವನ್ನು ವ್ಯಕ್ತಪಡಿಸುವುದು ಬೇಡ, ಎರಡನ್ನು ಸಮಾನವಾಗಿ ಸ್ವೀಕರಿಸಿ ತಾವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡುವುದರ ಜೊತೆಗೆ ತಮ್ಮ ಕ್ರೀಡಾಕೂಟದಲ್ಲಿ ಯಶಸ್ಸನ್ನು ಕಾಣುವ ವಿದ್ಯಾರ್ಥಿಗಳಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ, ಮಕ್ಕಳೇ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಡೈರೆಕ್ಟರ್ ಓವರ್ಸೀಸ್ ಬಿಸ್ಟೌನ್ ಶಿಪ್ ರಿಯಲ್ ಎಸ್ಟೇಟ್ ದುಬೈ ಇದರ ಡೈರೆಕ್ಟರ್ ಆದಂತಹ ಶ್ರೀಯುತ ಅಬ್ಬಾಸ್ ಪೋಕರ್ ಉಚ್ಚಿಲ ಇವರು ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. It's a great honor and privilege to be participant today's event of handball in Al Falah Education Institution ground, and the distinguished guest Shriyuta Ishwar HR and UB Muhammad Haji is the president of Al Falah Education Trust. The remaining dignitaries on dais and participant children's, students and entire team of Al Falah Education teaching staffs, principal, very good morning to you, all of you today. I don't want to be a lengthy speech today because this is a crowded ground. All are very well motivated to be, seems to be, when the whistle blows to start. So I really appreciate the organizing team of Al Falah, which they very well managed to have invitees of participants in the ground, and inshallah I wish all the best, and winners and runners and the losers even in this sports event of the day. The losers are tomorrow's winners also. Let us not get disappointed, but one of my the guest or the team organizer said it's winning is not the game, it is a participant is the game. But yes, I do agree with him, but different ball games here in the education platform and the sports activities. See, sports always it's a keep the well spirit to the younger children's, and it is always better warm up in the morning time and de-stress from our de-stress from our daily pressure activities, even to the I mention here the teaching staff in the right and in the back side of dais. So they should also practice, prior to the class, some activities like sports, whatever they know about this. So this is very good practice, Maybe you will warm up with or 5 or 10 minutes before you enter the class, but it keeps you the day spirit always. So I cut short my speech. Today. Let the game begin now, inshallah, and I wish all the best to the participants.
There is one winners, one runners, definitely it is there, but end of the day the game will choose, and we all come to know, inshallah. Thank you very much for this very good opportunity today to speak in front of this crowd, and I remain and keep praying for all the students and today's participant, inshallah. And Jai Hind and Jai Karnataka. Thank you. ನಮಗೆ ಹಿತವಚನವನ್ನು ನೀಡಿದಂತಹ ಅಬ್ಬಾಸ್ ಉಚ್ಚಿಲ್ ಪೋಕರ್ ಸರ್ ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿ ಸನ್ಮಾನ ಸಮಾರಂಭವು ನಡೆಯಲಿ. ಚಿರಪರಿಚಿತರಾದಂತಹ ಶ್ರೀಯುತ ಅಬ್ಬಾಸ್ ಪೋಕರ್ ಉಚ್ಚಿಲ, ಡೈರೆಕ್ಟರ್ ಓವರ್ಸೀಸ್ ಬಿಸ್ ಟೌನ್ಶಿಪ್ ರಿಯಲ್ ಎಸ್ಟೇಟ್ ದುಬೈ, ಇವರು ನಮ್ಮ ವಿದ್ಯಾಸಂಸ್ಥೆಯ ಶ್ರೇಯೋಭಿವೃದ್ಧಿಗಾಗಿ ನಮ್ಮೊಂದಿಗೆ ಸದಾ ಕೈಯನ್ನು ಜೋಡಿಸಿರುತ್ತಾರೆ. ಇವರು ನಮ್ಮ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ತಂತ್ರಜ್ಞಾನ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಸದುದ್ದೇಶದಿಂದ ನಮ್ಮ ಪದವಿ ಪೂರ್ವ ಕಾಲೇಜಿಗೆ ಕಂಪ್ಯೂಟರ್ ಕೊಠಡಿಯನ್ನು ತಮ್ಮ ಉದಾರ ಮನಸ್ಸಿನಿಂದ ಕೊಡುಗೆಯಾಗಿ ನೀಡಿರುತ್ತಾರೆ. ಇವರನ್ನು ಇದೀಗ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಹಾಜಿ UB ಮೊಹಮ್ಮದ್ ಸರ್ ಅವರು ಸರ್ವ ಅತಿಥಿಗಳೊಡಗೂಡಿ ಅವರಿಗೆ ಸನ್ಮಾನ ಸಮಾರಂಭವನ್ನು ನೆರವೇರಿಸಿಕೊಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಓವರ್ಸೀಸ್ ಬಿಸ್ ಟೌನ್ಶಿಪ್ ರಿಯಲ್ ಎಸ್ಟೇಟ್ ದುಬೈ ಇದರ ಡೈರೆಕ್ಟರ್ ಆಗಿದ್ದಾರೆ. ಇವರು ಉಚ್ಚಿಲ ನಿವಾಸಿಯಾದಂತಹ ಮರ್ಹೂಮ್ ಹಾಜಿ ಪೋಕರ್ ಕುಂಜಿ ಉಚ್ಚಿಲ್ ಹಾಗೂ BS ಫಾತಿಮಾ ಇವರ ಸುಪುತ್ರರಾಗಿ ಜನಿಸಿರುತ್ತಾರೆ. ಸುಮಾರು 40 ವರ್ಷಗಳ ಕಾಲ ಪ್ರವಾಸಿ ಉದ್ಯಮದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು 14 ವರ್ಷಗಳ ಕಾಲ NRI ಉದ್ಯೋಗಿಯಾಗಿರುತ್ತಾರೆ. ಪ್ರಸ್ತುತ ಇವರು ಹಿದಾಯತ್ ಫೌಂಡೇಶನ್ ಮಂಗಳೂರು ಇದರ ಜನರಲ್ ಸೆಕ್ರೆಟರಿಯಾಗಿಯೂ ಕೂಡ ತಮ್ಮ ಅಭೂತಪೂರ್ವವಾದಂತಹ ಸೇವೆಯನ್ನು ನೀಡ್ತಾ ಇದ್ದಾರೆ. ಮುಂದೆಯೂ ಕೂಡ ಬೆಂಬಲವನ್ನು ನಾವು ಅಪೇಕ್ಷಿಸ್ತಾ ಇದ್ದೇವೆ ಸರ್. ನಮ್ಮ ವಿದ್ಯಾಸಂಸ್ಥೆಯು ನಿಮ್ಮಿಂದ ಇನ್ನೂ ಮುಂದಕ್ಕೆ ಶ್ರೇಯೋಭಿವೃದ್ಧಿಯನ್ನು ಕಾಣಲಿ ಎಂದು ನಾವು ಅಪೇಕ್ಷಿಸುತ್ತಾ ಇದ್ದೇವೆ. ಉದಯಕುಮಾರ್ ಸರ್ ಅವರು ತಮ್ಮ ಸೇವಾ ಮನೋಭಾವ, ಪರಿಶ್ರಮ, ನಿಸ್ವಾರ್ಥ ಸೇವೆ ನಮಗೆಲ್ಲರಿಗೂ ಪ್ರೇರಣೆಯಾಗಿದೆ. ಇವರು ನಮ್ಮ ವಿದ್ಯಾಸಂಸ್ಥೆಗೆ ನೀಡಿರುವಂತಹ ಕೊಡುಗೆ. ಇವರು ನಮ್ಮ LKG UKGಗೆ ಪುಟಾಣಿ ವಿದ್ಯಾರ್ಥಿಗಳು ಆಟದ ಜೊತೆಗೆ ಪಾಠವನ್ನು ಕಲಿಯಲಿ ಎಂಬ ಸದುದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಆಟದ ಉದ್ಯಾನವನವನ್ನು ಒದಗಿಸಿಕೊಟ್ಟಿರುತ್ತಾರೆ. ಇವರು ನಮ್ಮ ಊರಿನಲ್ಲಿ ಇರುವ ವಿಜಯ್ ಕಾಂಡಿಮೆಂಟ್ಸ್ ಎಂಬ ಬಹುದೊಡ್ಡ ಸಂಸ್ಥೆಯ ಮಾಲಕರಾಗಿದ್ದಾರೆ. ಇವರು ನಮ್ಮ ಶಾಲೆಗೆ ನೀಡಿದಂತಹ ಕೊಡುಗೆಗಳು ಅಪೂರ್ವ. ಇವರ ಕೊಡುಗೆಗಳನ್ನು ನಾವು ಸದಾ ಸ್ಮರಣೆಯಲ್ಲಿ ಇಟ್ಟುಕೊಳ್ಳುತ್ತಾ ಇದ್ದೇವೆ. ಇದೀಗ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಈಶ್ವರ್ ಸರ್ ಅವರು ನಮ್ಮೊಂದಿಗೆ ಸದಾ ಇದ್ದು ಶೈಕ್ಷಣಿಕ ಮಾರ್ಗದರ್ಶನವನ್ನು ನೀಡಿ ನಮ್ಮ ಸಂಸ್ಥೆಯ ಏಳಿಗೆಯ ಬಗ್ಗೆ ಅಪಾರ ಕಾಳಜಿಯನ್ನು ವಹಿಸಿರುತ್ತಾರೆ. ಇವರಿಗೆ ನಮ್ಮ ಸಂಸ್ಥೆಯು ನೀಡುವ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ನಮ್ಮ ಇಂದಿನ ಪಂದ್ಯಾಟಕ್ಕೆ ನಮ್ಮ ವಿದ್ಯಾಸಂಸ್ಥೆಯ ಮೆಂಬರ್ ಆದಂತಹ ಹಾಜಿ ರಹೀಂ ಸರ್ ಅವರು ಕೂಡ ಆಗಮಿಸಿರುತ್ತಾರೆ. ಇವರನ್ನು ನಾವು ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಂದೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಹಿರಿಯ ಶಿಕ್ಷಕರಾದಂತಹ ಶ್ರೀಯುತ ರಾಧಾಕೃಷ್ಣ ರೈ, ಇವರು ರಾಮಕೃಷ್ಣ ಹಿರಿಯ ಪ್ರಾಥಮಿಕ ಶಾಲೆ ಹರೇಕಳ ಇಲ್ಲಿಯ ಶಿಕ್ಷಕರಾಗಿದ್ದಾರೆ. ಇವರು ಕಾಲ ಕಾಲಕ್ಕೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಶಾಲೆಗೂ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಅಭೂತಪೂರ್ವ ಬೆಂಬಲವನ್ನು ನೀಡುತ್ತಾ ಇದ್ದಾರೆ. ಇವರನ್ನು ಕೂಡ ಇದೀಗ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸನ್ಮಾನಿಸಲಾಗುವುದು. ಎಲ್ಲ ಅತಿಥಿ ಗಣ್ಯರು ಇವರನ್ನು ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಇವರಿಗೆ ಮಂಗಳೂರು ತಾಲೂಕು ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಇವರು ಭಾಜನರಾಗಿರುತ್ತಾರೆ. ಇದು ನಮ್ಮ ಪಾಲಿಗೆ ಅಭೂತಪೂರ್ವವಾದ ಒಂದು ಸನ್ನಿವೇಶ ಅಂತ. ವಿದ್ಯಾಸಂಸ್ಥೆಯ ಸದಸ್ಯರಾದ ರಹೀಂ ಸರ್ ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಮ್ಯಾನೇಜರ್ ಆದಂತಹ ಅಬ್ದುಲ್ ನಾಸೀರ್ ಸರ್ ಅವರು ಶಾಲನ್ನು ಹೊದಿಸಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ.
ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದಂತಹ ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ಸರ್ ಅವರು ಇಂದಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ. ಎಲ್ಲರಿಗೂ ನಮಸ್ಕಾರ. 14 ಮತ್ತು 17 ಹರೆಯದ ಬಾಲಕ ಬಾಲಕಿಯರ ತಾಲೂಕು ಮಟ್ಟದ ಈ ಒಂದು ಹ್ಯಾಂಡ್ಬಾಲ್ ಕ್ರೀಡಾಕೂಟ ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂತಹ ಆಟದ ದಾಂಡಿಗರೇ, ಅಧ್ಯಾಪಕಿಯರೇ, ದೈಹಿಕ ಶಿಕ್ಷಕರೇ, ಫಲಾ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯವರೇ, ದೃಶ್ಯ ಮಾಧ್ಯಮ ಮಿತ್ರರೇ, ನಮ್ಮ ಶಾಲಾ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದ ಎಲ್ಲ ಶಿಕ್ಷಣ ವೃಂದದವರೇ, ಸಮಯ ಮೀರಿ ಹೋಗಿದ್ದರಿಂದ ಈ ಸಮಯ ಮಕ್ಕಳಿಗಾಗಿ ಮೀಸಲಿಟ್ಟ ಕಾರಣ ನಾನು ಜಾಸ್ತಿ ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಒಂದು ಉದಾಹರಣೆ ಹೇಳಿಕೊಂಡು ಮತ್ತು ಶುಭ ಹಾರೈಸಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಯಾಕಂತ ಹೇಳಿದರೆ ಇವತ್ತು ಆಗುವ ಈ ಪಂದ್ಯದಲ್ಲಿ ನಮ್ಮ ದಾಂಡಿಗರು ಎಲ್ಲಿಯಾದರೂ ಸೋತರೆ ನೀವೇನು ಬೇಸರ ಪಡಬೇಕಾಗಿಲ್ಲ. ಯಾಕಂತ ಹೇಳಿದರೆ ಒಂದು 30 ವರ್ಷಕ್ಕಿಂತ ಮುಂಚೆ ನಮ್ಮ ಬಾಂಗ್ಲಾದೇಶದ ತಂಡ ಎಷ್ಟು ಸಲ ಸೋತಿದೆ ಅಂದರೆ ಲೆಕ್ಕಕ್ಕೆ ಬರಲ್ಲ, ಈಗ ಹೇಳಲಿಕ್ಕೆ ಆಗಲ್ಲ. ಸೋತು ಈಗ ಬಲಿಷ್ಠ ರಾಷ್ಟ್ರವನ್ನು ಸೋಲಿಸುವಂತಾಗಿದೆ. ಆಸ್ಟ್ರೇಲಿಯಾ, ಪಾಕಿಸ್ತಾನ ಮುಂತಾದ ಹಲವಾರು ದೊಡ್ಡ ಇಂಗ್ಲೆಂಡ್ನಲ್ಲಿ ಸ್ಟಾರ್ಟ್ ಆಗಿದ್ದು ಕ್ರಿಕೆಟು, ಆದರೆ ಅದನ್ನೇ ಈಗ ಬಾಂಗ್ಲಾದೇಶ ಸೋಲಿಸ್ತದೆ. ಸೊ ಹಾಗಾಗಿ ನೀವು ಸೋತರು ಗೆದ್ದರು ಅದೇ ಗೆಲುವಿನ ಮೂಲ ಎಂಬ ತಿಳ್ಕೊಂಡು ನೀವೆಲ್ಲ ಇಲ್ಲಿಂದ ಹೊರಡುವಾಗ ಭಾಳ ಸಂತೋಷದಿಂದ ಹೋಗಬೇಕಂತ ವಿನಂತಿ ಮಾಡುತ್ತಾ, ಈ ಆಟವು ಇದರ ಪ್ರಾರಂಭದಿಂದ ಇದರ ಕೊನೆಯವರೆಗೂ ಅತ್ಯಂತ ಶಾಂತರೀಯತೆಯಲ್ಲಿ ಈ ಆಟ ನಡೆಯಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದ ಹೇಳಿಕೊಂಡು ನನ್ನ ಮಾತಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ. ಇದ್ದಂತಹ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಲಿದ್ದಾರೆ ಶ್ರೀಮತಿ ದೀಕ್ಷಾ ಇವರು. ಇದಾದ ಕೂಡಲೇ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪ್ರಾರಂಭವಾದಂತಹ 2 ನೂತನ ಕೊಠಡಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ ಇಂದಿನ ಅತಿಥಿ ಗಣ್ಯರು. ಮುಂಜಾನೆ ಮಹಾನ್ ಮೆಚ್ಚುಗೆಯಿಂದ ಮಹಾನ್ ಕ್ಷಣಗಳು ಹುಟ್ಟುತ್ತವೆ. ಅದೇ ರೀತಿ ಈ ಸುಸಂದರ್ಭದಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸುವ ಸಲುವಾಗಿ ನಾನು ನಿಮ್ಮ ಮುಂದೆ ಉಪಸ್ಥಿತಳಿದ್ದೇನೆ. ಈ ಹ್ಯಾಂಡ್ಬಾಲ್ ಪಂದ್ಯಾಟವು ಯಶಸ್ವಿಯಾಗಬೇಕಾದರೆ ತಾವೆಲ್ಲರೂ ಕಾರಣಕರ್ತರಾಗುತ್ತೀರಿ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವ ಶ್ರೀಯುತ ಹಾಜಿ ಯುಬಿ ಮೊಹಮ್ಮದ್ ಸರ್, ಫಲಾ ವಿದ್ಯಾಸಂಸ್ಥೆ ಅಧ್ಯಕ್ಷರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿ ಸ್ಥಾನವನ್ನು ಅಲಂಕರಿಸಿರುವ ಈಶ್ವರ್ HR, ಕ್ಷೇತ್ರ ಶಿಕ್ಷಣಾಧಿಕಾರಿ, ಮಂಗಳೂರು ದಕ್ಷಿಣ ವಲಯ, ಇವರಿಗೆ ಫಲಾ ವಿದ್ಯಾಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರಾಗಿ ಆಗಮಿಸಿರುವ ಶ್ರೀಯುತ ಅಬ್ಬಾಸ್ ಪೋಕರ್ ಉಚ್ಚಿಲ, ಶ್ರೀಯುತ ಉದಯ್ ಕುಮಾರ್, ಶ್ರೀಮತಿ ಕಿಶೋರಿ ಕೆ, ಶ್ರೀಯುತ ಮೋಹನ್ ಶಿರ್ಲಾಲ್, ಶ್ರೀಯುತ ರಾಧಾಕೃಷ್ಣ ರೈ, ಶ್ರೀಯುತ ರಾಜೀವ್ ನಾಯಕ್, ಶ್ರೀಯುತ ಅರಬಿ ಕುಂಜಿ ಸರ್, ಶ್ರೀಯುತ ಇಸ್ಮಾಯಿಲ್ ಟಿ ಸರ್, ಶ್ರೀಯುತ ಮಜಲ್ ಅಬ್ಬಾಸ್ ವಿದ್ಯಾಸಂಸ್ಥೆಯ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸುತ್ತ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಮತಿ ಗೀತಾಂಜಲಿ ಮ್ಯಾಮ್, ಶ್ರೀಯುತ ರಫೀಕ್ ಸರ್, ಪ್ರಾಂಶುಪಾಲರಾದಂತಹ ಶ್ರೀಮತಿ ರೇವತಿ ಎನ್ ರೈ, ಶ್ರೀಮತಿ ಲತಾ ಶೆಟ್ಟಿ, ಶ್ರೀಮತಿ ಐರಿನ್ ರೋಡ್ರಿಗಸ್, ಶ್ರೀಮತಿ ಸಾಧನಾ ರಾವ್, ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅದೇ ರೀತಿ ಇಲ್ಲಿ ನೆರೆದಿರುವ ಎಲ್ಲ ದೈಹಿಕ ಶಿಕ್ಷಕರಿಗೂ, ಶಿಕ್ಷಕ ವೃಂದಕ್ಕೂ, ಶಿಕ್ಷಕೇತರ ವರ್ಗಕ್ಕೂ, ಛಾಯಾಗ್ರಾಹಕರಿಗೂ, ಕೊನೆಯದಾಗಿ ಹಾಗೂ ಮುಖ್ಯವಾಗಿ ಕೇಂದ್ರ ಬಿಂದುಗಳಾದಂತಹ
ವಿದ್ಯಾರ್ಥಿನಿಯರಿಗೂ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸುತ್ತಿರುವಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾರೈಸಿದ್ದಾರೆ. ಇವರು ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸುಮಾರು 50,000 ರೂಪಾಯಿ ಮೌಲ್ಯದ ಶುದ್ಧ ಕುಡಿಯುವ ನೀರಿನ ಘಟಕವನ್ನೇ, ಅದೇ ರೀತಿ ಕರ್ನಾಟಕ ಬ್ಯಾಂಕಿನವರು ಕೂಡ ಇಂದಿನ ಪಂದ್ಯಾಟಕ್ಕೆ ನಮಗೆ ಶುಭ ಹಾರೈಸಿರುತ್ತಾರೆ. ಅವರಿಗೂ ನಾನು ಈ ಶುಭ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಹತ್ವವನ್ನು ಪಡೆದಿದೆ. ಈ ಸೌಲಭ್ಯದಿಂದ ನಮ್ಮ ವಿದ್ಯಾರ್ಥಿಗಳು ವಂಚಿತರಾಗಬಾರದೆಂಬ ಉದ್ದೇಶದಿಂದ ನಮ್ಮ ಕಲಾ ವಿದ್ಯಾಸಂಸ್ಥೆಯು ಕಾಲೇಜು ವಿದ್ಯಾರ್ಥಿನಿಯರಿಗೆ ಈ ಶೈಕ್ಷಣಿಕ ವರ್ಷದಿಂದ ಕಂಪ್ಯೂಟರ್ ತರಗತಿಯನ್ನು ಆರಂಭಿಸಿರುತ್ತೇವೆ. ಅದೇ ರೀತಿ LKG UKGಯ ಪುಟಾಣಿ ಮಕ್ಕಳಿಗಾಗಿ ಪಾಠದ ಜೊತೆಗೆ ಆಟವು ಇದ್ದಾಗ ಮಾತ್ರ ಆ ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ. ಆಟದ ಉದ್ಯಾನವನವನ್ನು ಒದಗಿಸಿಕೊಟ್ಟಿರುತ್ತಾರೆ. ಇದೀಗ ಇದರ ಉದ್ಘಾಟನಾ ಸಮಾರಂಭವು ನಡೆಯಲಿರುವುದು. ಎಲ್ಲ ಅತಿಥಿ ಗಣ್ಯರನ್ನು ನಾವು ಉದ್ಘಾಟನಾ ಕೊಠಡಿಗೆ ಆಹ್ವಾನಿಸ್ತಾ ಇದ್ದೇವೆ.
ಮುಂದಿನ ಪಂದ್ಯಾಟಕ್ಕೆ ಕೋರ್ಟ್ ನಂಬರ್ 1ರಲ್ಲಿ 17ರ ವಯೋಮಿತಿಯ ಬಾಲಕಿಯ 3ನೇ ಪಂದ್ಯಾಟ ಭಾರತ್ ತುರಾಳ ಹಾಗೂ ಭಾರತಿ ನಂತು ರೆಡಿ ಇರಬೇಕು. ಕೋರ್ಟ್ ನಂಬರ್ 1ರಲ್ಲಿ ಭಾರತ್ ತುರಾಳ ಹಾಗೂ ಭಾರತಿ ನಂತು. ಪ್ಲೇಯರ್ಸ್ ಇದ್ದಾರೆ 4 ಟೀಮಿನವರು. ಎಷ್ಟು ಪ್ಲೇಯರ್ ಬರುತ್ತೆ. ಯಾವುದು ಈಗ ಮ್ಯಾಚ್ ಯಾವ್ದಾಯ್ತು ಅದರ ಸ್ಕೋರ್ ಶೀಟ್ ಬಂತ ಆಗ ಮ್ಯಾಚ್ ಸ್ಕೋರ್ ಶೀಟ್ ಕಲಿಸಿ ಆಯ್ತು
ಭರತ್ ಸರ್ ಅಂಡರ್ 14 ಬಾಯ್ಸ್ ಅಂಡ್ ಗರ್ಲ್ಸ್ ಒಂದು ಪಿಕ್ಚರ್ ಅಲ್ಲಿ ನೀವು ಕೇಳಿ ಸರ್ ಎಕ್ಸ್ಟ್ರಾ ನೀವು ಜೆರಾಕ್ಸ್ ಅಂಡರ್ 14 ಬಾಯ್ಸ್ ಅಂಡ್ ಗರ್ಲ್ಸ್ ಪಿಕ್ಚರ್ ಅಂಡರ್ 14 ಬಾಯ್ಸ್ ಅಂಡ್ ಗರ್ಲ್ಸ್ ಪಿಕ್ಚರ್ ಒಂದು ಜೆರಾಕ್ಸ್ ತೆಗೆದುಕೊಂಡಿದ್ದೆ. ಭಾರತ್ ಉಳ್ಳಾಲ ಮತ್ತು ಭಾರತ ನಂತರಗಳವರೆಗೆ 15ರ ವಯೋಮಾನದ ಬಾಲಕರ ವಿಭಾಗದ ಪದ್ಯ ಬಂದಿದ್ದೇವೆ. ಮುಂದಿನ ಪದ್ಯಕ್ಕೆ ಸಿದ್ಧವಿರಬೇಕಾದಂಥ ತಂಡ ನವಚೇತನ ನಿರ್ಮಾಣ ವರ್ಸಸ್ Yes, everything is registered. ಅಂಡರ್ 17 ಗರ್ಲ್ಸ್ ಮುಂದಿನ ಪಂದ್ಯಕ್ಕೆ ನವಚೇತನ ನಿರ್ಮಾರ್ಗ ಮತ್ತು ಫಲಹ ತಳಕಾರಿ ಕನ್ನಡ ಮಾಧ್ಯಮ ತಾವು ಸಿದ್ಧಪಡಿಸಬೇಕಲ್ಲ. ಒಂದು ಮ್ಯಾಚ್ ತಕ್ಷಣ ರೆಡಿಯಾಗಿರಿ. ಮಕ್ಕಳಿಗೆ ಪಂದ್ಯ ಇರುವಾಗ ಮಧ್ಯದಲ್ಲಿ ಯಾರು ಕೂಡ ಇರಬಾರ್ದಲ್ಲಿ ಪ್ಲೇಯರ್ಸ್ ಯಾರು ನಿಲ್ಬೇಕಲ್ಲಿ ಮಧ್ಯದಲ್ಲಿ ಯಾರು ನಿಲ್ಬೇಕು ಸೈಡ್ಗೆ ಹೋಗಿ ನೆರಳಿಗೆ ಹೋಗಿ. ಶಾಲೆಯಿಂದ 4 ತಂಡಗಳಿರೋದ್ರಿಂದ ಯಾವ ತಂಡವನ್ನು ಕೂಡ ನಾವು ಕಾಯುವುದಿಲ್ಲ. ನಾವು ಅನೌನ್ಸ್ ಮಾಡಿದ ಹಾಗೆ ತಾವು ತಂಡವನ್ನು ಇಡಿಸಬೇಕು. ಏಕಕಾಲದಲ್ಲಿ 7 ಕಡೆ ಪಂದ್ಯ ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರಾಗುವುದಿಲ್ಲ. ನಮಗೆ ಇವತ್ತು 28 ಪಂದ್ಯಗಳನ್ನು ಬಿಟ್ಟು ಎಷ್ಟು ಪ್ಲೇಯರ್ ಬಿಟ್ಟು ಅವರನ್ನೆಲ್ಲ ಹೊರಗೆ ಸೈನಿಂದ ಶಾಲೆ ಹತ್ರ ನೆರವಿದೆ. ನವಚೇತನಲ್ಲಿ ಫಲಹ ತಳಕಾರಿ ಕನ್ನಡ ಮೀಡಿಯಂ ಬೀರೇರಿ ಮಕ್ಕಳೇ ಪ್ರಾಕ್ಟೀಸ್ ಮಾಡೋರ ಗಮನಕ್ಕೆ ಬೆಳಿಗ್ಗೆ ತಪ್ಪದೆ ಉಪಹಾರ ಮಾಡಿದ್ರಲ್ಲ ಅಲ್ಲಿ ಜಾಗ ಅಂತ ಹೇಳಿ ಹುಡುಗಿಯರು ಗರ್ಲ್ಸ್ ಮ್ಯಾನೇಜರ್ ಇವತ್ತಿನ ನಮ್ಮ ಈ ಒಂದು ಹ್ಯಾಂಡ್ಬಾಲ್ ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ. ನಮ್ಮ ಫಲಹ ವಿದ್ಯಾಸಂಸ್ಥೆ ಪರವಾಗಿ ತಮ್ಮನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇವೆ ಸರ್. ಅವರಿಗೆ ಒಂದು ಪುಷ್ಪವನ್ನು ನೀಡುವುದರ ಮೂಲಕ ಇವತ್ತಿನ ಈ ಒಂದು ಹ್ಯಾಂಡ್ಬಾಲ್ ಪಂದ್ಯಾವಳಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ
ಶ್ಯಾಮ್ ಕುಮಾರ್ ಸರ್ ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಈ ಕ್ರೀಡಾಕೂಟಕ್ಕೆ ಆರ್ಥಿಕ ಸಹಾಯವನ್ನು ಮಾಡಿದಂತಹ ನಮ್ಮ ಬ್ಯಾಂಕಿನ ಮ್ಯಾನೇಜರ್ ಇವರಿಗೆ, ನಮ್ಮ ಟ್ರೆಸರರ್ ಆಗಿರುವಂತಹ ಶ್ರೀ ಮಜಲ್ ಅಬ್ಬಾಸ್ ಸರ್ ಮತ್ತು ವೇದಿಕೆಯಲ್ಲಿರುವಂತಹ ಗಣ್ಯರು, ಅರವಿ ಕುಂಜಿ ಸರ್ ದಯವಿಟ್ಟು ಬನ್ನಿ ಸರ್ ವೇದಿಕೆಗೆ. ನಮ್ಮ ಮ್ಯಾನೇಜರ್ ಅವರನ್ನ ಸನ್ಮಾನಿಸಬೇಕು, ಅವರಿಗೆ ಪುಷ್ಪ ನೀಡಿ ಅವರನ್ನ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊತಿದ್ದೇವೆ. ಸರ್ ಶ್ಯಾಮ್ ಕುಮಾರ್ ಸರ್ ದಯವಿಟ್ಟು ಬನ್ನಿ ಸರ್. ಅವರು ನಮ್ಮ ಉಚ್ಚಿಲ ಶಾಖೆಯ ಮ್ಯಾನೇಜರ್ ಇವರು. ನಮ್ಮ ಈ ಒಂದು ಹ್ಯಾಂಡ್ಬಾಲ್ ಪಂದ್ಯಾಟಕ್ಕೆ ಸಹಕರಿಸಿದಂಥವರು, ಅವರನ್ನ ಗುರುತಿಸಿ ಗೌರವಿಸುವ ಕಾರ್ಯವನ್ನು ನಮ್ಮ ಫಲಹಾ ವಿದ್ಯಾಸಂಸ್ಥೆ ಮಾಡ್ತಾ ಇದೆ. ಮಜಲ್ ಅಬ್ಬಾಸ್ ಸರ್ ಇದ್ದಾರೆ, ಅವರಿಗೆ ಶಾಲನ್ನು ಹಾಕಿ ಒಂದು ಸ್ಮರಣಿಕೆಯನ್ನು ನೀಡಿ ನಮ್ಮ ಫಲಹಾ ವಿದ್ಯಾಸಂಸ್ಥೆ ಗುರುತಿಸ್ತಾ ಇದೆ. ಸ್ವಲ್ಪ ಕಡಿಮೆ ಮಾಡಿ, ಅಲ್ಲಿ ಬಿಸಿಲು ಕೇಳಲ್ಲ. ಫೋಟೋ ನಾನು ನವಚೇತನ್ ನೀರ್ಮಾರ್ಗ ಮತ್ತು ಸ್ವಾಮಿ ಸದಾನಂದ ನಂತೂರು ಪಂದ್ಯ ಮುಕ್ತಾಯವಾಗಿದೆ. ಎಂಟರ್ ದ ಕೋರ್ಟ್. ಮುಂದಿನ ಪಂದ್ಯಕ್ಕೆ ಮರ್ಕಜ್ ಕೋಟೆಕಾರ್ ಮತ್ತು ಪಂದ್ಯಕ್ಕೆ ಫಲಹಾ ತಲಪಾಡಿ ಕನ್ನಡ ಮತ್ತು ಸೇಂಟ್ ಪೀಟರ್ ಜೆಪ್ ತಾವು ಸಿದ್ಧತೆಯಲ್ಲಿರಬೇಕು. ಅಂಡರ್ 14 ಗರ್ಲ್ಸ್ ನೆಕ್ಸ್ಟ್ ಮ್ಯಾಚ್ ಫಲಹಾ ತಲಪಾಡಿ ಕನ್ನಡ ವರ್ಸಸ್ ಸೇಂಟ್ ಪೀಟರ್ ಜೆಪ್. ಇದು ಮುಂದಿನ ಸ್ವಲ್ಪ ಸೈಡ್ ಹೋಗಿ ಇಲ್ಲಿ ಇಂಥವ್ರು ಯಾರು ಬ್ಯಾಗ್ ಹಾಕಿ ಇಂಥವ್ರು ಯಾರು ಅಷ್ಟು ಆನಂದಿಸಿದ್ದಾರೆ.
ಹುಡುಗ ಒಮ್ಮೆ ಹೇಳಿದ ಅರ್ಥ ಆಗ್ತಲ್ಲ ನನಗೆ, ಇಲ್ಲಿ ಆಡ್ಬೇಡ ಅಂತ ಹೇಳಿದೆ ನಾನು. ನೋಡಿ, ಪಂದ್ಯಾಟ ನಡೆಯುವ ಸ್ಥಳದಲ್ಲಿ ಯಾವುದೇ ಪ್ರಾಕ್ಟೀಸ್ ಮಾಡಲಿಕ್ಕಿಲ್ಲ.